ಎಲ್ಲರಿಗೂ ನಮಸ್ಕಾರಗಳು. ಗೀತಾ ಜ್ಞಾನದ ಸರಣಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. 2009ರಿಂದ 2025 ನಡುವರೆಕ ನಾನು 2 ಬಾರಿ ಭಗವದ್ಗೀತೆಯನ್ನು ಓದಿ ಮುಗಿಸಿದ್ದೇನೆ. ಈ ಸಮಯದಲ್ಲಿ ನಾನು ಎಲ್ಲ ಶ್ಲೋಕಗಳನ್ನು ಕೇವಲ ಓದಿದ್ದೇನೆ, ತಿಳಿದುಕೊಳ್ಳುವ ಪ್ರಯತ್ನ ಮಾಡಿರಲಿಕ್ಕಿಲ್ಲ ಅಂತ ಅನ್ನಿಸ್ತದೆ. ಕೇವಲ ಓದಿ ಭಗವದ್ಗೀತೆ ಮುಗಿಸಿದ್ದೆ. ಆದ್ರೆ ಈಗ ನನಗೇನು ಅನಿಸ್ಲಿರ್ತದಪ್ಪ ಅಂತಂದ್ರೆ, ಶ್ಲೋಕಗಳನ್ನು ಕೇವಲ ಓದಿದ್ರೆ ಅದು ಕೇವಲ ಓದುದಂಗೆ ಆಗ್ತದೆ. ಶ್ಲೋಕಗಳನ್ನು ಓದಿ ತಿಳಿದು ಆಚರಣೆಗೆ ತರುವ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ಲಾಗತ್ತೇನೆ. ಶ್ಲೋಕಗಳನ್ನು ಓದಿ ಈ ಭಗವದ್ಗೀತೆಯ ಒಟ್ಟು ಸಾರಾಂಶ ಏನಪ್ಪ ಅಂತಂದ್ರೆ, ಒಂದು ದಿನ ಇದ್ದಿದ್ದು ಮತ್ತೊಂದು ದಿನ ಇಲ್ಲದಂಗೆ ಆಗೋದೇ ಬದುಕು. ಪಾಪದ ಕೆಲಸಕ್ಕೆ ಪಾಪದ ಫಲ, ಪುಣ್ಯದ ಕೆಲಸಕ್ಕೆ ಪುಣ್ಯದ ಫಲ ನೀಡುತ್ತಾ ನಾನು ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಶ್ಲೋಕಗಳನ್ನು ನನಗೆಷ್ಟು ತಿಳಿತದ ಅಷ್ಟನ್ನು ವಿವರಣೆ ಮಾಡುತ್ತಾ, ಅಷ್ಟನ್ನು ಓದುವ, ಅಷ್ಟನ್ನು ವಿವರಿಸುವ ಪ್ರಯತ್ನ ನಾನಿಲ್ಲಿ ಮಾಡ್ತಾ ಇದ್ದೇನೆ. ಫಾರ್ ಎಕ್ಸಾಂಪಲ್, ಇವತ್ತು ಒಂದು ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ಪೇಜ್ ತೆಗೆದಾಗ, ಭಗವದ್ಗೀತೆ ರ್ಯಾಂಡಮ್ ಆಗಿ ಪೇಜ್ ತೆಗೆದಾಗ 7ನೇ ಅಧ್ಯಾಯ 16ನೇ ಶ್ಲೋಕ. ಇದರಲ್ಲಿ ಕೃಷ್ಣ ಪರಮಾತ್ಮ ಏನು ಹೇಳಗತ್ತನಪ್ಪ ಅಂತಂದ್ರೆ, 4 ರೀತಿಯ ಭಕ್ತರನ್ನ ಪರಿಚಯಿಸುತ್ತಿದ್ದಾನೆ. ಯಾರಿಗಂದ್ರೆ ಅರ್ಜುನಿಗೆ ಪರಿಚಯ ಮಾಡ್ಲತ್ತ. ಈ ಭಗವದ್ಗೀತೆ ಏನಪ್ಪ ಅಂತಂದ್ರೆ, ಇಟ್ ಈಸ್ ದ ಬೆಟರ್ಮೆಂಟ್ ಆಫ್ ದ ಸಿವಿಲೈಸೇಷನ್ ಟು ಕಮ್. ಬರ್ತಕ್ಕಂಥ ಪೀಳಿಗೆಗಳಿಗೆ ಇದೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ನಮ್ಮ ಬದುಕು ಹೆಂಗೆ ನಡೆಸಬೇಕು ಅನ್ನೋದನ್ನು ಭಗವದ್ಗೀತೆಯ ಅಧೀನದಲ್ಲಿ, ಭಗವದ್ಗೀತೆಯ ಶ್ಲೋಕಗಳ ತಿಳಿದು ನಮ್ಮ ಬದುಕಿನಲ್ಲಿ ನಾವು ಮುಂದೆ ಸಾಗಬೇಕಾಗ್ತದೆ. ಈ 7ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ 4 ವಿಧದ ಭಕ್ತರನ್ನು ಕೃಷ್ಣ ಪರಮಾತ್ಮ ಪರಿಚಯ ಮಾಡುತ್ತಿದ್ದಾನೆ. ಮೊದಲನೇದು ಯಾರಪ್ಪ ಅಂತಂದ್ರೆ ಆರ್ಥರು, ಎರಡನೇದು ಜಿಜ್ಞಾಸುಹು, ಮೂರನೇದು ಅರ್ಥಾರ್ಥಿಗಳು ಮತ್ತು 4ನೇದು ಜ್ಞಾನಿಗಳು. ಈ ಆರ್ತಿಗಳು ಅಂತಂದ್ರೆ ದುಃಖಿತರು, ಜಿಜ್ಞಾಸುಹು ಅಂತಂದ್ರೆ ಜ್ಞಾನವನ್ನು ಪಡೆದುಕೊಳ್ಳುವಂತಹ ವರ್ಗ, ಮತ್ತು ಈ ಅರ್ಥಾರ್ಥಿಗಳು ಅಂತಂದ್ರೆ ಐಹಿಕ ಸಂಪತ್ತನ್ನು ಬೇಡುವಂತಹ ಜನರು, ಮತ್ತು ಈ ಜ್ಞಾನಿಗಳು ಅಂತಂದ್ರೆ ಇದು ಟಾಪೆಸ್ಟ್ ಲೆವೆಲ್ ಆಫ್ ಭಕ್ತಾಸ್. ಇವರು ಏನೇನೂ ಕೇಳೋದಿಲ್ಲ ಪರಮಾತ್ಮನಿಂದ. ಈ ಆರ್ಥರು ತಮ್ಮ ಕೋರಿಕೆಗಳನ್ನು, ತಮ್ಮ ಪರಿಸ್ಥಿತಿಯನ್ನು ಸುಧಾರಿಸುವ ಸಲುವಾಗಿ, ತಮ್ಮ ದುಃಖದಿಂದ ಹೊರಗೆ ಬರುವ ಸಲುವಾಗಿ ಪರಮಾತ್ಮನನ್ನು ಆರಾಧನೆ ಮಾಡ್ತಾರೆ. ಈ ಜಿಜ್ಞಾಸಿಗಳು ಜ್ಞಾನಕ್ಕಾಗಿ ಪರಮಾತ್ಮನನ್ನು ಪೂಜೆ ಮಾಡ್ತಾರೆ. ಈ ಅರ್ಥಾರ್ಥಿಗಳು ಏನನ್ನೋ ಪಡೆದುಕೊಳ್ಳುವ ಸಲುವಾಗಿ ಪರಮಾತ್ಮನ ಆರಾಧನೆ ಮಾಡ್ತಾರೆ. ಆದರೆ ಈ ಜ್ಞಾನಿಗಳು ಏನನ್ನೂ ಬೇಡದೆ ಪರಮಾತ್ಮನ ಲೀಲೆಗಳನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಭಗವಂತನಲ್ಲಿ ಅನನ್ಯವಾಗಿ ಪ್ರೀತಿಸುತ್ತಾ ಮತ್ತು ಏಕಭಕ್ತಿ ಮತ್ತು ನಿರಂತರ ಭಕ್ತಿಯಲ್ಲಿ ತೊಡಗಿರುತ್ತಾರೆ. ಆ ಶ್ಲೋಕ ಯಾವ ರೀತಿಯಾದಂತಂದ್ರೆ, ನಾನು ಶ್ಲೋಕಗಳನ್ನು ಕಂಠಪಾಠ ಮಾಡೋ ಗೋಜಿಗೆ ಹೋಗಿಲ್ಲ, ಕೇವಲ ಓದಿ ತಿಳಿದು ನಿಮ್ಮ ಮುಂದೆ ಮಾತನಾಡುವ ಪ್ರಯತ್ನವನ್ನು ನಾನು ಮಾಡುತ್ತಿದ್ದೇನೆ. ಆ 7ನೇ ಶ್ಲೋಕ, 7ನೇ ಅಧ್ಯಾಯ 16ನೇ ಶ್ಲೋಕ. ಚತುರ್ವಿಧ ಭಜಂತೆ ಮಾಂ ಜನಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುಹು ಅರ್ಥಾರ್ಥಿ ಜ್ಞಾನಿ ಚ ಭರತಶ್ಯಭ.
ಕೃಷ್ಣಾರ್ಪಣ ವಸ್ತು. ನಮಸ್ಕಾರ.